ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂತಹ ಸಂಯುಕ್ತ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಬಹಳಷ್ಟು ಟಫ್ ಫೈಟನ್ನು ಕೊಟ್ಟರು. ಆದರೆ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಚುನಾವಣೆಯನ್ನು ಕೂಡ ಮಾಡಿದ್ರು. ಅವರು ಮತ್ತು ಅವ್ರ ತಂದೆಯವರಿಬ್ಬರು ಕೂಡ ಎಲ್ಲಿ ಲೋಪದೋಷಗಳಾದವು ಅನ್ನುವಂತಹ ಒಂದು ಆತ್ಮಾವಲೋಕನ ಕೂಡ ಈಗ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಮೊದಲನೇದಾಗಿ ಭಾಳಷ್ಟು ಎಫರ್ಟ್ ಹಾಕಿದ್ರೆ, ಆದರೆ ಎಲ್ಲಿ ವಿಫಲರಾದರೆ ಅಂತ? ಐ ಫೀಲ್ ಲೈಕ್ ಇನ್ನೊಂದು ಸ್ವಲ್ಪ ಹೆಚ್ಚಿನ ಜನರಿಗೆ ನಾವು ಸಂಪರ್ಕ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ನನಗನ್ಸುತ್ತೆ. ಆದರೆ ನನಗೆ ಒಂದು ಏನು ಖುಷಿ ಅಂತ ಅಂದರೆ, ಹಿಂದಿನ ಒಂದು ಚುನಾವಣೆಗೆ ನಾವು ಹೋಲಿಕೆಯನ್ನು ಮಾಡಿದ್ರೆ ಸುಮಾರು 1,20,000ಗಿಂತ ಅದಕ್ಕೆ ಹೆಚ್ಚಿನ ಮತವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಪಡೆದಿದೆ. ಮತ್ತು ಭಾಳ ಅಲ್ಪ ಮತದಲ್ಲಿ ಇವತ್ತು ನಾವು ಸೋಲನ್ನು ಕಂಡಿದ್ದೀವಿ. ಆದರೆ ವಿಶೇಷವಾಗಿ 6 ಲಕ್ಷಕ್ಕಿಂತಲೂ ಅಧಿಕ ಮತದಾರರು ಇವತ್ತು ಬರೀ ಒಂದೇ ಒಂದು ತಿಂಗಳ ಸಮಯದಲ್ಲಿ ಇದ್ರೂ ಕೂಡ ಹಲವಾರು ಒಂದು ಸಮಸ್ಯೆಗಳನ್ನು ನಾವು ಎದುರಿಸಿದ್ರೂ ಕೂಡ ನನಗೆ ಬೆಂಬಲವನ್ನು ನೀಡಿದ್ದಾರೆ. ಅವರ ವಿಶ್ವಾಸವನ್ನು ನಾನಿಟ್ಟು ನಿರಂತರವಾಗಿ ಜನರ ಸೇವೆಯಲ್ಲಿ ಬಾಗಲಕೋಟೆಯಲ್ಲಿ ತೊಡಗ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 2-3 ತಿಂಗಳು ಮೊದಲೇ ಟಿಕೆಟ್ ಏನಾದರೂ ನಿಮಗೆ ಕೊಡ್ತಾರಂತ ಕನ್ಫರ್ಮ್ ಆಗಿದ್ರೆ ಫಲಿತಾಂಶ ಬೇರೆ ರೀತಿಯಾಗಿ ಇರ್ತಿತ್ತ? ಡೆಫಿನೆಟ್ಲಿ ಸರ್, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಟೈಮ್ ಸಿಕ್ಕಿದ್ರೆ ನಾವು ಇನ್ನೂ ಒಳ್ಳೆ ಪ್ರಿಪ್ರೇಷನ್ ಮಾಡ್ಬೋದಾಗಿತ್ತು. ಆದರೆ ಅದಕ್ಕೆ ಹಲವಾರು ಕಾರಣಗಳಿವೆ. ಸೊ ಇನ್ನು ಮುಂದೆ ಬರುವಂತಹ ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಪ್ರಿಪ್ರೇಷನನ್ನು ಮಾಡಿಕೊಂಡು ನಾವು ಜನರ ಒಂದು ಸೇವೆಯನ್ನು ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಸರ್. ಬಾಗಲಕೋಟೆ ಟಿಕೆಟ್ಗೆ ನಿಮ್ಮ ಹೆಸರು ಅನೌನ್ಸ್ ಆದಾಗ ಒಂದಷ್ಟು ಜನರು ಆಕ್ಷೇಪ ವ್ಯಕ್ತಪಡಿಸಿದ್ರು, ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದೇನಾದರೂ ಒಳಪೆಟ್ಟು ಸಂಯುಕ್ತ ಪಾಟೀಲ್ ಅವ್ರಿಗೆ ಆಯ್ತಾ? ಅದು ನಾನು ಡಿಸೈಡ್ ಮಾಡಲ್ಲ ಸರ್. ಐ ಥಿಂಕ್ ಪಕ್ಷದ ಎಲ್ಲ ವರಿಷ್ಠರು ಅದನ್ನು ಇನ್ನೂ ಸ್ವಲ್ಪ ಆಲೋಚನೆ ಮಾಡಿ ಡಿಸೈಡ್ ಮಾಡ್ತಾರೆ. ನನಗೆ ಹಾಗೇನು ಅನಿಸಿಲ್ಲ. ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಪಕ್ಷದ ನಾಯಕರು ಒಗ್ಗಟ್ಟಿನಿಂದ ಚುನಾವಣೆ ನಾವು ಎದುರಿಸಿದ್ದೀವಿ. ಯಾವುದೋ ಒಂದು ಕಾರಣದಿಂದ ನಾವು ಇವತ್ತು ಸೋಲನ್ನು ಕಂಡಿರ್ಬೋದು. ಆದ್ರೂ ಕೂಡ ಒಂದು 4 ಬಾರಿಗೆ 5ನೇ ಬಾರಿ ಗೆದ್ದಿರುವಂತಹ ಒಬ್ಬ ಸಂಸದರನ್ನು ನಾವು ಇಷ್ಟು ಮತದಿಂದ ಒಂದು ಚುನಾವಣೆ ಒಂದು ಪ್ರತಿಸ್ಪರ್ಧೆಯನ್ನು ಕೊಟ್ಟಿದ್ದೀವಿ ಅಂತಂದರೆ ಅದರ ಪೂರ್ಣ ಶ್ರೇಯಸ್ಸು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಸಾಮಾನ್ಯ ಮತದಾರರಿಗೆ ಹೋಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಮಯ ಸ್ವಲ್ಪ ಕಡಿಮೆ ಇತ್ತು, ಬರೀ ಒಂದೇ ಒಂದು ತಿಂಗಳ ಸಮಯ ಆಯಿತು. ಇನ್ನು ಮುಂದೆ ನಮ್ಗೆ 5 ವರ್ಷ ಸಮಯ ಇದೆ. ಹೆಚ್ಚಿನ ಅಂತರದಿಂದ ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅನ್ನೋದು. ರಾಹುಲ್ ಗಾಂಧಿ ಅವರು ಇವತ್ತಿನ ಒಂದು ಸಭೆಯಲ್ಲಿ ತಮಗೇನು ಸಲಹೆ ಕೊಟ್ಟರು? ರಾಹುಲ್ ಗಾಂಧಿ ಸರ್ ಅವರು ನಮ್ಮೆಲ್ಲರಿಗೂ ಕೂಡ ಒಂದು ಮನೋಬಲವನ್ನು ತುಂಬಿ ಮುಂಬರುವಂತಹ ದಿನಮಾನಗಳಲ್ಲಿ ನಾವು ದೇಶದ ಸೇವೆಯಲ್ಲಿ, ಸಂವಿಧಾನದ ರಕ್ಷಣೆಯಲ್ಲಿ ಹಾಗೂ ದೇಶದ ಪ್ರತಿಯೊಬ್ಬ ಕಟ್ಟಕಡೆ ವ್ಯಕ್ತಿ, ಬಡವರಿಗೆ, ಮಹಿಳೆಯರನ್ನು ಎತ್ತಿಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಗೆಲ್ಲಿ ಸೋಲಿ ಯಾರೇ ಎಲ್ಲ ನಮ್ಮ ಪಕ್ಷದ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಇವಾಗ ಸಂಸದರಾಗಿರ್ಬೋದು, ನಾವೆಲ್ಲರೂ ಒಗ್ಗಟ್ಟಿನಿಂದ ಜನರ ಸೇವೆ, ದೇಶದ ಸೇವೆಯಲ್ಲಿ ತೊಡಗೋಣ ಅನ್ನುವಂಥ ಕಿವಿ ಮಾತನ್ನು ಹೇಳಿದ್ರು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಸಂಯುಕ್ತ ಪಾಟೀಲ್ ಅವರ ಒಂದು ಮಾತು. ಇವತ್ತಿನ ಒಂದು ರಾಹುಲ್ ಗಾಂಧಿ ಅವರ ಒಂದು ಸಭೆಯಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಪಕ್ಷವನ್ನು ಇನ್ನಷ್ಟು ಸದೃಢವಾಗಿ ಕಟ್ಟಬೇಕು ಅನ್ನುವಂಥದ್ದು. ಜೊತೆಗೆ ನನ್ನ ಒಂದು ಸೋಲಿಗೆ ಒಂದಷ್ಟು 2-3 ತಿಂಗಳ ಮೊದಲೇ ನನ್ನ ಹೆಸರು ಅಂತಿಮ ಆಗಿದರೆ ಬಹುತೇಕ ನಾನು ಗೆದ್ದೇ ಗೆಲ್ತಿದ್ದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಕ್ಯಾಮರಾಮನ್ ಯೋಗಿ ಜೊತೆ ಮಾರುತಿಪ್ಪಗೌಡ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.